ರವಿ ಪೂಜಾರಿ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅದರಲ್ಲಿ ಕೆಲವೊಬ್ಬರ ಅನುಮಾನ ಅಂದ್ರೆ ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಅಂತ. ಅದ್ರ ಬಗ್ಗೆ ನನಗೆ ಅದರ ಬಗ್ಗೆ ಯಾವುದೇ ರೀತಿಯ ಸಾಕ್ಷಿಗಳು ನನ್ನ ಹತ್ರ ಇಲ್ಲ. ಅದರ ರವಿ ಪೂಜಾರಿ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ಗೊತ್ತಾಗ್ಬೋದು. ಆದ್ರೆ ರವಿ ಪೂಜಾರಿ ಅವರ ಪೋಸ್ಟ್ ಮಾರ್ಟಮ್ ಮಾಡಿರೋದು ಇದೇ ಬೆಳ್ತಂಗಡಿಯ ವೈದ್ಯ ಡಾಕ್ಟರ್ ಆದಮ್ ಆಗಿದ್ರೆ ಆ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ನಂಬೋದು ಸ್ವಲ್ಪ ಕಷ್ಟ ಆಗ್ತದೆ. ನಮಸ್ಕಾರ. ಈ ಸಂತೋಷ್ ರಾವ್ನ ಬಾಹುಬಲಿ ಬೆಟ್ಟದಲ್ಲಿ ಏನು ಹಿಡಿತಾರೆ 11ನೇ ತಾರೀಕು, ಸೌಜನ್ಯ ಕಾಣೆಯಾಗಿದ್ದು 9ನೇ ತಾರೀಕು, ಹೆಣ ಸಿಕ್ಕಿರೋದು 10ನೇ ತಾರೀಕು, ಸಂತೋಷ್ ರಾವ್ನ ಬಾಹುಬಲಿ ಬೆಟ್ಟದಲ್ಲಿ ಹಿಡಿದಿರೋದು 11ನೇ ತಾರೀಕು. ಆ ಬಾಹುಬಲಿ ಬೆಟ್ಟದಲ್ಲಿ ಇವರು ಹಿಡಿತಾರೆ, ಆಶ್ರಿತ್ ಜೈನ್, ಮಲ್ಲಿಕ್ ಜೈನ್, ಶಿವಪ್ಪ, ರವಿ ಪೂಜಾರಿ, ಗೋಪಾಲೇಗೌಡ ಅನ್ನೋರು ಏನು ಸಂತೋಷ್ ರಾವ್ನ ಬಾಹುಬಲಿ ಬೆಟ್ಟದಲ್ಲಿ ಹಿಡಿತಾರೆ. ಅವಾಗ ಸಂತೋಷ್ ರಾವ್ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು. ಅದನ್ನ ಆಶ್ರಿತ್ ಜೈನ್ ಅನ್ನೋರು ಕೋರ್ಟ್ ನಲ್ಲಿ ಸಾಕ್ಷಿ ಕೂಡ ನುಡಿದಿದ್ದಾರೆ. ಪ್ರಾಸಿಕ್ಯೂಷನ್ ವಿಟ್ನೆಸ್ 31 ಆಶ್ರಿತ್ ಜೈನ್ ಏನು ಧರ್ಮಸ್ಥಳದ ವಸತಿ ಗೃಹದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಮ್ಯಾನೇಜರ್ ಆಗಿ, ಅವರು ಸಾಕ್ಷಿ ಕೂಡ ನುಡಿದಿದ್ದಾರೆ. ನಾವು ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ನನ್ನ ಹಿಡಿದಾಗ ಅವನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಅಂತ. ಇಲ್ಲಿ ಹಿಡಿದವರು ಯಾರ್ಯಾರು? ಆಶ್ರಿತ್ ಜೈನ್, ಮಲ್ಲಿಕ್ ಜೈನ್, ಶಿವಪ್ಪ, ರವಿ ಪೂಜಾರಿ, ಗೋಪಾಲೇಗೌಡ. ಇದರಲ್ಲಿ ರವಿ ಪೂಜಾರಿ ಮತ್ತು ಗೋಪಾಲೇಗೌಡ ಅನ್ನೋರು ಬದುಕಿಲ್ಲ, ಅವರು ತೀರು ಹೋಗಿದ್ದಾರೆ. ರವಿ ಪೂಜಾರಿ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅದರಲ್ಲಿ ಕೆಲವೊಬ್ಬರ ಅನುಮಾನ ಅಂದ್ರೆ ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಅಂತ. ಅದ್ರ ಬಗ್ಗೆ ನನಗೆ ಅದರ ಬಗ್ಗೆ ಯಾವುದೇ ರೀತಿಯ ಸಾಕ್ಷಿಗಳು ನನ್ನ ಹತ್ರ ಇಲ್ಲ. ಅದರ ರವಿ ಪೂಜಾರಿ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ಗೊತ್ತಾಗ್ಬೋದು. ಆದ್ರೆ ರವಿ ಪೂಜಾರಿ ಅವರ ಪೋಸ್ಟ್ ಮಾರ್ಟಮ್ ಮಾಡಿರೋದು ಇದೇ ಬೆಳ್ತಂಗಡಿಯ ವೈದ್ಯ ಡಾಕ್ಟರ್ ಆದಮ್ ಆಗಿದ್ರೆ ಆ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ನಂಬೋದು ಸ್ವಲ್ಪ ಕಷ್ಟ ಆಗ್ತದೆ. ಇದೆಲ್ಲ ಅನುಮಾನಗಳು, ನನಗೆ ಇದರ ಬಗ್ಗೆ ಯಾವುದೇ ರೀತಿಯ ಸಾಕ್ಷಿಗಳು ಇಲ್ಲ. ಸೊ ವಿಷಯಕ್ಕೆ ಬರೋಣ. ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ನ ಹಿಡಿದಾಗ ಸಂತೋಷ್ ರಾವ್ನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು. ಆಮೇಲೆ ಸಂತೋಷ್ ರಾವ್ನ ಬ್ಯಾಗ್ನ ಸಮೇತ ಪೊಲೀಸರಿಗೆ ಕೊಡ್ತಾರೆ. ಪೊಲೀಸರು ಸಂತೋಷ್ ರಾವ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇದರಲ್ಲಿ ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ, 13ನೇ ತಾರೀಕು ಸಂಜೆ 5ರಿಂದ 7 ಗಂಟೆ ತನಕ ಪೊಲೀಸರು ಸಂತೋಷ್ ರಾವ್ನ ಜೊತೆಗೆ ಸ್ಥಳ ಮಹಾಜರ್ ಏನ್ ಮಾಡ್ತಾರೆ, ಸೌಜನ್ಯಳ ಬಾಡಿ ಸಿಕ್ಕಿರುವಂತ ಜಾಗದಲ್ಲಿ 13ನೇ ತಾರೀಕು ಸಂಜೆ 5ರಿಂದ 7 ಗಂಟೆ ತನಕ ಸ್ಥಳ ಮಹಾಜರ್ ಏನ್ ಮಾಡ್ತಾರೆ. ಆ ಸ್ಥಳ ಮಹಾಜರ್ ಮಾಡಿದವಾಗ ಸೌಜನ್ಯಳ ಹೆಣ ಸಿಕ್ಕಿರೋ ಜಾಗದ ಸ್ವಲ್ಪ ದೂರದಲ್ಲಿ ಇವನ ಟೆಂಟು ಕೂಡ ಸಿಗ್ತದೆ ಅಂತ ಹೇಳ್ತಾರೆ. ಆದ್ರೆ ಇದು ವಿಚಿತ್ರ ಏನಪ್ಪ ಅಂದ್ರೆ, ಯಾರಿಗೂ ಕಾಣದ ಟೆಂಟು ಈ ಪೊಲೀಸರಿಗೆ ಕಾಣ್ತದೆ. 9ನೇ ತಾರೀಕು ಸೌಜನ್ಯ ಕಾಣೆ ಆದವಾಗ ಆ ಊರ್ನವರೆಲ್ಲ ಆ ಜಾಗನೆಲ್ಲ ನೋಡಿದೀನಿ ಅಂತ ಹೇಳ್ತಾರೆ. ಹೋಗ್ಲಿ, ಅವತ್ತಿನ ದಿನ ಅವ್ರು ನೋಡಿಲ್ಲ, ಆ ಜಾಗ ಹೆಣ ಸಿಕ್ಕಿರೋ ಜಾಗ ನೋಡಿಲ್ಲ ಅಂತ ಹೇಳಿದ್ರು. 10ನೇ ತಾರೀಕು ಸೌಜನ್ಯಳ ಹೆಣ ಏನು ಸಿಗ್ತದೆ, ಅವಾಗ ಸಾವಿರಾರು ಜನ ಅಲ್ಲಿ ಸೇರ್ತಾರೆ. ಆ ಜಾಗವನ್ನ ತುಂಬಾ ಜನ ಓಡಾಡಿರ್ತಾರೆ. ಆ ಜಾಗದಲ್ಲಿ ಯಾರಿಗೂ ಕಾಣದಂತ ಸಂತೋಷ್ ರಾವ್ನ ಟೆಂಟು 12ನೇ ತಾರೀಕು ಪೊಲೀಸರಿಗೆ ಕಂಡು ಬರ್ತದೆ. ಮತ್ತು ಆ ಟೆಂಟ್ನೊಳಗಡೆ ಸಂತೋಷ್ ರಾವ್ನ ಬ್ಯಾಗ್ ಇತ್ತು ಅಂತ ಹೇಳ್ತಾರೆ. ಈ ಭಾಸ್ಕರ್ ರೈ ಅನ್ನೋರು ಸಾಕ್ಷಿ ನುಡಿತಾರೆ. ಸಂತೋಷ್ ರಾವ್ನ ಬ್ಯಾಗ್ ಇತ್ತು. ಆ ಬ್ಯಾಗ್ ಒಳಗೆ 3 ಶರ್ಟು, 1 ಶಾಲು, 1 ಲುಂಗಿ, 2 ತುಳಸಿ ಮಾಲೆ ಮತ್ತೆ 3,820 ರೂಪಾಯಿ ಅದರೊಳಗೆ ಇತ್ತು ಅಂತ ಹೇಳ್ಬಿಟ್ಟು ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರು ಸಾಕ್ಷಿ ನುಡಿದ್ದಾರೆ. ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ನ ಹಿಡಿದಾಗ ಇದ್ದಂತ ಬ್ಯಾಗು ಆ ಸ್ಥಳ ಮಹಾಜರ್ ದಿನ ಆ ಟೆಂಟ್ ಒಳಗೆ ಹೇಗೆ ಹೋಯಿತು? ಅದು ಹೇಗೆ ಮ್ಯಾಜಿಕ್ ಆಯ್ತು? ಇದರಲ್ಲಿ 2 ಬ್ಯಾಗ್ ಇದೆ ಅಂತ ಪೊಲೀಸರು ಹೇಳ್ತಾ ಇಲ್ಲ. ಅವತ್ತು ಸಿಕ್ಕಿರೋ ಬ್ಯಾಗ್ ಬೇರೆ, ನೋಡಿ ಇದು
ಸ್ಥಳ ಮಹಾಜರಲ್ಲಿ ಸಿಕ್ಕಿರೋ ಬ್ಯಾಗ್ ಬೇರೆ ನೋಡಿ ಇದು ಅಂತ ಹೇಳ್ಬಿಟ್ಟು ಪೊಲೀಸರು ಏನ್ ಹೇಳ್ತಾ ಇಲ್ಲ. ಇರೋದು ಒಂದೇ ಬ್ಯಾಗ್. ಇವರು ಸಂತೋಷ್ ರಾವ್ನ ಬಾಹುಬಲಿ ಬೆಟ್ಟದಲ್ಲಿ ಹಿಡಿದು ಕೊಟ್ಟವಾಗ ಏನು ಬ್ಯಾಗ್ ಇರುತ್ತೆ ಆ ಬ್ಯಾಗು ಮಾರನೇ ದಿನ ಸ್ಥಳ ಮಹಾಜರ್ ಮಾಡಿದವಾಗ ಸಂತೋಷ್ ರಾವ್ನ ಟೆಂಟ್ನೊಳಗಡೆ ಇತ್ತು ಅಂತ ಹೇಳ್ತಾರೆ. ಇಂಥ ಒಂದು ಮ್ಯಾಜಿಕ್ ಮಾಡುವಂತ ವಿದ್ಯೆಯನ್ನ ಯಾರು ಕಲಿಸಿದರೆ ನಮಗಂತೂ ಗೊತ್ತಿಲ್ಲ. ಇದರ ಸತ್ಯತೆ ತಿಳಿಯಬೇಕಾಗಿದೆ. ನಮಸ್ಕಾರ. ಈ ಸೌಜನ್ಯ ಪ್ರಕರಣವನ್ನ ತನಿಖೆ ಮಾಡಿದಂತಹ ತನಿಖಾ ತಂಡವನ್ನ ಮೊದಲು ತನಿಖೆ ಮಾಡಬೇಕು ಅನ್ನೋದು ಜನಸಾಮಾನ್ಯರ ಆಗ್ರಹ. ಯಾಕೆ ಅಂತ ಹೇಳಿದ್ರೆ ಇನ್ನು ಕೆಲವೊಬ್ರು ಸಂತೋಷ್ ರಾವ್ನೇ ಆರೋಪಿ ಇರ್ಬೋದು ಅಂತ ಹೇಳ್ಬಿಟ್ಟು ಅನುಮಾನ ಪಡ್ತಾ ಇದ್ದಾರೆ. ನನಗಂಗಂತ ಅನಿಸ್ತಾ ಇಲ್ಲ. ನಾನು ಈ ಕೇಸನ್ನ ತುಂಬಾ ಡೀಪ್ ಆಗಿ ನೋಡಿದ್ದೀನಿ. ಸಂತೋಷ್ ರಾವ್ ಆರೋಪಿ ಅಂತ ನನಗೇನು ಅನಿಸ್ತಾ ಇಲ್ಲ. ಆದ್ರೆ ನಾನು ಹೇಳೋದು, ಸಂತೋಷ್ ರಾವೇ ಅಪರಾಧಿ ಆಗಿದ್ರೆ ಕಾನೂನು ವ್ಯವಸ್ಥೆಯಿಂದ ಸಂತೋಷ್ ರಾವಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇಷ್ಟೊತ್ತಿಗೆ ಗಲ್ ಶಿಕ್ಷೆ ಆಗ್ಬೇಕಿತ್ತಲ್ವಾ? ಅದು ತನಿಖಾ ತಂಡದ ವೈಫಲ್ಯ ಅಲ್ವಾ? 10 ವರ್ಷಗಳ ಸುದೀರ್ಘ ಕಾಲ ಅಂತ ನೀವು ಚರ್ಚೆಯನ್ನ ಮಾಡಿ ಕೋರ್ಟ್ನಲ್ಲಿ ಸಂತೋಷ್ ರಾವ್ ಬಗ್ಗೆ ಒಂದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ನಿಮಗೆ ಕಲೆಕ್ಟ್ ಮಾಡಿ ಅವನಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಪೊಲೀಸ್ ವ್ಯವಸ್ಥೆಯ ತನಿಖಾ ತಂಡದ ದೌರ್ಬಲ್ಯ ಅಲ್ವಾ? ಒಂದ್ ವೇಳೆ ಸಂತೋಷ್ ರಾವ್ ಅಲ್ಲ ಅಂತ ಹೇಳಿದ್ರೆ ಬೇರೆಯವರು ಯಾರು ಬೇರೆಯವರು ಯಾರಾದ್ರೂ ಇದ್ರೆ ಅವ್ರ ಬಗ್ಗೆ ಒಂದೇ ಒಂದು ಸುಳಿವನ್ನು ನಿಮ್ಮ ತನಿಖೆಯಿಂದ ಹೊರಗೆ ಬಂದಿಲ್ಲ. ಹಾಗೆ ನೋಡಿದ್ರು ನಿಮ್ಮ ತನಿಖಾ ವೈಫಲ್ಯ, ಹೀಗೆ ನೋಡಿದ್ರು ನಿಮ್ಮ ತನಿಖಾ ವೈಫಲ್ಯ. ಈ ವೈಫಲ್ಯದಿಂದ ಇವತ್ತು ಕರ್ನಾಟಕದ ಜನತೆ ಇಡೀ ವ್ಯವಸ್ಥೆ ಬಗ್ಗೆ ಅನುಮಾನ ಪಡುವ ತರ ಆಗಿದೆ. ಹಾಗಂತ ಎಲ್ಲಾ ಪೊಲೀಸರು ಭ್ರಷ್ಟರು ಅಂತ ಹೇಳಕ್ಕಾಗೋದಿಲ್ಲ. ತುಂಬಾ ಜನ ಪೊಲೀಸರು 90%ಕ್ಕಿಂತ ಜಾಸ್ತಿ ಪೊಲೀಸರು ದಕ್ಷರಾಗಿದ್ದಾರೆ. ಇವತ್ತು ಈ ಸೌಜನ್ಯ ಪ್ರಕರಣದ ಬಗ್ಗೆ ಅವರಿಗೂ ಕೂಡ ಸಿಟ್ಟು ಬರ್ತದೆ ತನಿಖಾ ತಂಡದಿಂದ. ಏನಪ್ಪಾ ಹಿಂಗ್ ಮಾಡ್ಬಿಟ್ರಲ್ಲ, ನಮ್ಮ ಮರ್ಯಾದೆ ತೆಗಿತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಅಂತ. ಪೊಲೀಸ್ ವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿರೋದ್ರಿಂದನೇ ನಾವು ಎಲ್ಲ ಇಷ್ಟು ಲಾ ಅಂಡ್ ಆರ್ಡರ್ ಇಷ್ಟು ಚೆನ್ನಾಗಿ ಮೇಂಟೈನ್ ಆಗ್ತದೆ. ನಾನು ಕೂಡ ಈಗ ಧೈರ್ಯವಾಗಿ ವಿಡಿಯೋ ಮಾಡಿ ಫೇಸ್ಬುಕ್ ಮೇಲೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿರೋ ಧೈರ್ಯದಿಂದನೇ ಮಾಡ್ತಾ ಇದ್ದೀನಿ. ಹಾಗಂತ ಎಲ್ಲಾ ಪೊಲೀಸರು ಭ್ರಷ್ಟರು ಅಂತ ಹೇಳೋದಿಲ್ಲ. ಈ ತನಿಖಾ ತಂಡದ ತನಿಖೆ ಮಾಡಲೇಬೇಕು ಅನ್ನೋದು ನಮ್ಮ ಜನಸಾಮಾನ್ಯರ ಆಗ್ರಹ. ಯಾಕೆಂದ್ರೆ ಸಂತೋಷ್ ರಾವ್ ಅಪರಾಧಿ ಆಗಿದ್ರೆ ಅವನಿಗೆ ಇಷ್ಟಕ್ಕೆ ಗಲ್ ಶಿಕ್ಷೆ ಆಗ್ಬೇಕಿತ್ತು. ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂದ್ರೆ ಬೇರೆ ಯಾರೋ ಅಪರಾಧಿಗಳು ಯಾರು ಅವ್ರನ್ನ ಇಷ್ಟೊತ್ತಿಗೆ ಕಂಡಿಡಿಬೇಕಿತ್ತು. ಅವೆರಡರಲ್ಲೂ ಕೂಡ ನೀವು ವೈಫಲ್ಯವನ್ನ ಕಂಡಿದ್ದೀರಾ. ಸಾಮಾನ್ಯ ಅಪರಾಧಿಗೆ ನೀವು ಗಲ್ ಶಿಕ್ಷೆ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇದೆಲ್ಲ ಬೇರೆ ಅತ್ಯಾಚಾರಿಗಳಿಗೆ ಉತ್ತೇಜನ ಕೊಟ್ಟಂಗಲ್ವಾ? ಈಗ ಬೇರೆ ಅತ್ಯಾಚಾರಿಗಳಿಗೆ ಉತ್ತೇಜನ ಬಂತು, ನಾವು ಆರಾಮಾಗಿ ಅತ್ಯಾಚಾರ ಮಾಡಬಹುದು, ಕಾನೂನಿನಿಂದ ಹೊರಗಡೆ ಬರ್ಬೋದು ಅಂತ. ಸೌಜನ್ಯದಂತಹ ಸೆನ್ಸಿಟಿವ್ ಕೇಸಲ್ಲೇ ನೀವು ತನಿಖೆ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನೇನು ನ್ಯಾಯ ಕೊಡಿಸ್ತೀರಾ? ಹಾಗಾಗಿ ಈ ತನಿಖಾ ತಂಡವನ್ನ ತನಿಖೆ ಮಾಡಿ ಆ ತನಿಖೆಯನ್ನ ಸಾರ್ವಜನಿಕವಾಗಿ ಬಹಿರಂಗ ಮಾಡಬೇಕು ಅನ್ನೋದು ಜನಸಾಮಾನ್ಯರ ಆಗ್ರಹ. ನಮಸ್ಕಾರ. ಈಗ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಮಾಡೋಣ, ಯಾಕಂದ್ರೆ ಅವ್ರ ಮೇಲೆ ಅನುಮಾನ ಇದೆಯಲ್ಲ. ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಮಾಡೋಣ. ಅದೇ ತರ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂತಹ ಪೊಲೀಸರು ಮತ್ತೆ ಈ ಪ್ರಕರಣವನ್ನ ತನಿಖೆ ಮಾಡಿದಂತ ತನಿಖಾಧಿಕಾರಿಗಳ ಬ್ರೈನ್ ಮ್ಯಾಪಿಂಗ್ ಕೂಡ ಆಗ್ಬೇಕು. ಯಾಕಂದ್ರೆ ಅವ್ರ ಮೇಲೂ ಕೂಡ ನಮಗೆ ಸ್ವಲ್ಪ ಅನುಮಾನ ಇದೆ. ಈ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಏನಾದ್ರು ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಅನುಮಾನ ಇರೋದ್ರಿಂದ ಈ ಪೊಲೀಸರು ಮತ್ತು ತನಿಖಾಧಿಕಾರಿಗಳ ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡಿದ್ರೆ ಅದು ಒಂದು ನ್ಯಾಯ ಎಲ್ಲರಿಗೂ ನ್ಯಾಯ. ಸೊ ಹಾಗಾಗಿ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಜೊತೆಗೆ ಈ ಪೊಲೀಸರು ಮತ್ತು ತನಿಖೆ ಮಾಡಿದಂತ ತನಿಖಾಧಿಕಾರಿಗಳ ಬ್ರೈನ್ ಮ್ಯಾಪಿಂಗ್ ಕೂಡ ಆದ್ರೆ ಅವಾಗ ಒಂದು ಸರಿಯಾದ ನ್ಯಾಯ ಸಿಗ್ತದೆ ನಮಗೆ.